ವೀಕ್ಷಕರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸಿದ್ಧಲಿಂಗಗೆ ಒಮ್ಮೆ ಸರ್ ಏನು ಕೇಳಿದರು, ನಮ್ಮ ಭಾರತದ ಜನಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದರು ಸಿದ್ಧಲಿಂಗಗೆ. ಸಿದ್ಧಲಿಂಗ ಹೇಳಿದ, ಸರ 5,96,901,2,3 1 2 3 ಕರೆಕ್ಟಾಗಿ ಹೇಳ್ಬೇಕಾದನ ಅಂದ್ರೆ ಸರ್. ಅಲ್ರಿ ಸರ್, ಸೆಕೆಂಡ್ಗೊಂದು ಮಕ್ಳು ಹುಡ್ತಾವು, ಹೆಂಗೆ ಲೆಕ್ಕ ಹಾಕಿ ಕೌಂಟ್ ಮಾಡಿ ಹೇಳ್ಬೇಕ್ರಿ ಅವನ. ಹಂಗೆ 1 2 3 ಅನ್ಕೊಂತಾನೆ ಹೋಗುದ್ರಿ ಅವನ. ಕರೆಕ್ಟಾಗಿ ಹೇಳಕ್ಕೆ ಬರೋದಿಲ್ಲ ರೀ. ಹಿಂಗೆ ಕರೆಕ್ಟ್ ಹೇಳಿದ ಕೂಳೆ ಅಂದ್ರೆ ಒಂದಿಷ್ಟು ಹುಟ್ಟಿರ್ತಾವಲ್ಲಿ, ಅವನ ಹೆಂಗೆ ಕುಡ್ಸಕ್ಕೆ ಬರ್ತೈತೆ ರೀ. ಇಬ್ರು ಹುಚ್ಚರಂದ್ರೆ ಎಂಥ ಹುಚ್ಚರಂದ್ರೆ ನೀವು. ಅವಾಗ ಹುಚ್ಚ ಅಂದ್ರೆ ಇವಾಗ ಸಿಟ್ಟು ಬರೋದು, ಇವಾಗ ಹುಚ್ಚ ಅಂದ್ರೆ ಅವಾಗ ಸಿಟ್ಟು ಬರೋದು. ಇಬ್ಬರು ಒಟ್ಟು ಹೈಯೆಸ್ಟ್ ಆಗ್ಬೇಕು ನಾವು ಇವ್ರು. ಹಿಂಗೆ ನಡೆದಿತ್ತು. ಒಬ್ಬ ಏನಂದ, ಈ ಸರಿ ನೋಡಿ ಸನೇದ್ರಾಗ ಪ್ರಧಾನಮಂತ್ರಿ ಯಾಕೆನ್ನ, ಭಾರತ ದೇಶದ ಪ್ರಧಾನಮಂತ್ರಿ ನಾನ ಅಂದವ. ಇವಾಗ ಸಿಟ್ಟು ಬಂತ. ಸಾಧ್ಯ ಇಲ್ಲ, ಆಗಕ್ಕೆ ಸಾಧ್ಯ ಇಲ್ಲ ಅಂದಿವ. ಅದೇ ಹಂಗು ನಾನ ಆಗವ ಅಂತಾವ. ಇವು ಹೇಳಿದ ಅವಾಗ, ಎಲೆ ನಾ ರಾಜೀನಾಮೆ ಕೊಟ್ರೆ ಅದ್ರಲ್ಲಿ ನೀ ಆಗವ, ನಾ ರಾಜೀನಾಮೆನ ಕೊಡೋದು, ನೀ ಹೆಂಗೆ ಪ್ರಧಾನಮಂತ್ರಿ ಹಾಕಿ ಅಂದ. ಒಮ್ಮೆ ಏನಾಗಿತ್ತು, ಸೇಲ್ಸ್ಮನ್ ಕೆಲಸಕ್ಕೆ ಕಾಲ್ಫಾರ್ ಮಾಡಿದ್ರು. ಅಲ್ಲಿ ಇವ ನಮ್ಮ ಸಿದ್ಧಲಿಂಗ ಹೋದ್ರಪ್ಪ. ಸಿದ್ಧಲಿಂಗ ಹೋದ, ಅಲ್ಲಿ ಇಂಟರ್ವ್ಯೂ ತೊಗೊಳ್ಳೋ ಮುಂದೆ ಕೇಳಿದರು, ನಿಮಗೆ ಸೇಲ್ ಮಾಡಿದ ಅನುಭವ ಐತನ ಅಂದರು. ಸಿದ್ಧಲಿಂಗ ಹೇಳಿದ, ಸೇಲ್ ಮಾಡಿದ ಅನುಭವ ಅಂತಿರಲ್ಲ, ನನ್ನ ಮನೆ ಮಾರೇನು, ಕಾರ್ ಮಾರೇನು, ಟಿ ವಿ ಮಾರೇನು, ಹೆಂಡತಿ ಮೈ ಮೇಲಿನ ಗುಳದಾಳಿ, ಗುಂಡು, ಬೋರ್ಮಳ ಸರ, ಕಾಲಾನ್ ಚೈನು, ಹೆಚ್ಚು ಕಡಿಮೆ ಮಡಿಪಡಿ ಇದ್ದದ್ದು ಅವನು ಮಾರೇ ಬಿಟ್ಟೇನ್ರಿ. ಇದಕ್ಕಿಂತ ಹೆಚ್ಚಿನ ಮಾರಾಟ ಬೇಕಾಗತ್ತೇನ್ರಿ ನಿಮಗೆ? ಇದಕ್ಕಿಂತ ಹೆಚ್ಚಿಂದ ಏನಾರು ಇದ್ರೆ ಹೇಳ್ರಿ, ಅದನ್ನು ಮಾಡೋಣಂತ. ಸೇಲ್ ಒಳಗೆ ಅಗದಿ ಎತ್ತಿದ ಕೈ ರೀ ನಂದ. ಒಂದು ಏನಾಗಿತ್ತು, ಇವ ಸಿದ್ಧಲಿಂಗ ಹೆಣಗಳಿನ ಮನುಷ್ಯ ರೀ. ಇವ ಎಣ್ಣೆ ನೋಡಿದ್ಕೊಳ್ಳೆ ಮಳ್ಳಾಗಿರ್ತಾನಿವ. ಒಮ್ಮೇನಾಯ್ತು, ಪೂಜಾ ಅನ್ನಕ್ಕೆ ಈಗ 100 ರೂಪಾಯಿ ಕೇಳಿದ್ವಿ. ಇವ ಸಿದ್ಧಲಿಂಗ ತೆಗ್ದವ್ 100 ರೂಪಾಯಿ ಕೊಟ್ಟ. ಆಕೆ ಪೂಜೆ ಅನ್ನಕ್ಕೆ ತಪ್ಪಿಸಿ ಅಡ್ಡಾಡಕ್ಕೆ ಹತ್ಬಿಟ್ಲ. ಆಕೆ ಕೊಡೋ ಟೈಮ್ ಕೊಡಲಿಲ್ಲ. ಇವು ಹುಡುಕ್ಯಾಡವ ಹಾಕ್ಯಾರ ಇವಾಗ ಭೇಟಿನ ಆಗಾಕೆಲ್ಲ. ಅಡೀಕ ಹಂಗೆ 15 ದಿನ ತಿಂಗಳು ಹಿಂಗೆ ಅಡ್ಡಾಡಿ ಹುಡುಕ್ಯಾಡಿ ಇವು ಸಿಗ್ಲಾರ್ದಂಗೆ ಆದದ್ದಕ್ಕೆ ಇನ್ನು ಸಿಗ್ತಾಳೋ ಇಲ್ಲೋಪ್ಪ ಆಕೆ ಅನ್ನೋ ಹಂತಕ್ಕೆ ಬಂದಾಗ ಒಂದು ಭೇಟಿ ಆಗಿಬಿಟ್ಲಕ್ಕೆ. ಭೇಟಿ ಆದ ಕೂಳೆ ಅಂದ್ರೆ ಏನು ರೊಕ್ಕ ಇಸ್ಕೊಳ್ಳೋ ಮುಂದೆ ಗೊತ್ತಾಕತಿ, ಕೊಡೋ ಮುಂದೆ ಗೊತ್ತಾಗೋದಿಲ್ಲ. ಎಷ್ಟು ಸರಿ ಅಡ್ಡಾಡೋದು ನಾವು. ಎಲ್ಲಿ ಒಮ್ಮೆ ಭೇಟಿ ಆಗುವ, ಅಲ್ಲಿ ಇಸ್ಕೊಳ್ಳೋ ಮುಂದೆ ಗೊತ್ತಾಕತಿ, ಕೊಡೋ ಮುಂದೆ ಗೊತ್ತಾಗೋದಿಲ್ಲ. ಅಷ್ಟೇ ಸರಳತೆಯಿಂದ ತಂದು ಕೊಡ್ಬೇಕಾದನ. ಚಿಕ್ಕಂಗೆ ದಬಾಸಕ್ಕೆ ಹತ್ಬಿಟ್ಟ ಅಂದ್ರೆ ಆಕೆ ಪೂಜಾ ಹೇಳಿದ್ಲು, ಸಿದ್ಧಲಿಂಗ ಅವ್ರ ಮತ್ತು ನಾಳೆ 60 ರೂಪಾಯಿ ಕೊಡ್ತೇನೆ ರೀ, ನಾಡ್ದ 30 ರೂಪಾಯಿ ಕೊಡ್ತೇನೆ ರೀ. ಎಷ್ಟು ಉಳ್ದಂಗೆ ಆತ್ರಿ ಅಂದ್ಲಕ್ಕೆ ಪೂಜಾ. 10 ರೂಪಾಯಿ ಉಳಿತಲ್ಲ ಅಂದಿವು ಸಿದ್ಧಲಿಂಗ. ಮತ್ತೇನು ರೀ 10 ರೂಪಾಯಿಗೆ ಅಡ್ಡ ದಾರಿಯಾಗ ನಿಂದ್ರಸಕ್ಕೆ ಕೇಳಾಕತ್ತಿರಲ್ಲ, ನಾಚಿಕೆ ಬರ್ದು ನಿಮ್ಗೆ. ಒಮ್ಮೆ ಸಿದ್ಧಲಿಂಗಗೆ ಹೊಟ್ಯಾಗ ಗಡಬಡ ಶುರು ಆಗಿ ದವಾಖಾನಿಗೆ ಹೋಗ್ಯ. ನೀವು ದವಾಖಾನಿಗೆ ಹೋದ ಕೂಳೆ ಅಂದ್ರೆ ನೋಡ್ಯಾರ ಡಾಕ್ಟ್ರು ನೋಡಿದ ಕೂಳೆ ಅಂದ್ರೆ, ಇಲ್ಲ ಇದನ್ನು ಆಪ್ರೇಷನ್ ಮಾಡಬೇಕು, ಹೊಟ್ಟೆ ಒಳಗೆ ದುರ್ಮಾಂಸ ಬೆಳದತಿ ಅಂತೇಳಿ. ಆಪ್ರೇಷನ್ ಮಾಡಕ್ಕೆ ಹೋಗ್ಬೇಡ್ರಿ ಡಾಕ್ಟರ್ ಅಂದ. ನೀವು ಹೆದರಿಕೆ ಬರ್ತತ್ರಿ, ಆಪ್ರೇಷನ್ ಮಾಡಕ್ಕೆ ಹೋಗ್ಬೇಡ್ರಿ. ಎಲೇ ಹುಚ್ಚ, ಅದಕ್ಕೆ ಯಾಕೆ ಹೆದರ್ತಿ? ಅಲ್ಲೋ ಎಲ್ಲರೂ ಒಂದಿನ ಸಾಯುದನ, ಬಾಬಾ ಮಲ್ಕೋಬಾ, ಇಲ್ಲಿ ಆಪ್ರೇಷನ್ ಮಾಡೇ ಬಿಡು ಅಂದಾರ ಡಾಕ್ಟ್ರು. ಹೆಂಗಿರ್ತಂದ್ರೆ, ಮದುವೆಯಾಗಿ 1 ವರ್ಷದ ತನ ಗಂಡ ಹೆಂಡತಿ ಅಗದಿ ಭಾಳ ಜೀವ ಇರ್ತಾರೆ. ಆಮ್ಯಾಲ ಒಂದು ನಮೂನಿ ಡೈವರ್ಸನ್ ಕೇಸ್ ನಡೀತಿರ್ತಾವೆ. ಅಂದ್ರೆ ರೋಡ್ ಡೈವರ್ಸನ್ ಹಾಕವಲ್ರಿ, ಹಂಗೆ ಹಾಕಿರ್ತೈತಿ. ಈ ದಾರಿ ಒಬ್ಬರಿಗೆ ಹಂಗೆ ಸಿದ್ಧಲಿಂಗನ ಲಗ್ನ ಆಗಿ ಎನಿವರ್ಸರಿ ಇನ್ನೊಂದು ದಿನ 2 ದಿನ ಆಯ್ತು ಅಂತಿರ್ತಾ. ಹಿಂಗೆ ಸಿದ್ಧಲಿಂಗ ನೆನಪ ಇಲ್ಲ ಅವಾಗ. ಅವನು ಹೆಂಡ್ತಿ ಬಂದ್ಲು. ಮತ್ತು ನಾಳೆಗೆ ಮದುವೆ ಆಗಿ 1 ವರ್ಷ ಆತ್ರಿ, ಮತ್ತು ನನ್ನದೊಂದು ಆಸೆ ಈಡೇರಿಸಿ ಕೊಡ್ತೀರಿ ಅಂತ ಕೇಳಿದ್ದು. ನೀವು ಸಿದ್ಧಲಿಂಗ ಏನು ಬೇಕಾದ ಹೇಳಿ, ಏನು ಹಿಮಾಲಯ ಪರ್ವತ ತಂದಿಡ್ಲಿ ಇಲ್ಲೇ ಅಂದಿವ. ಅದನ್ನೇನು ತಂದಿಡೋದು ಬೇಡ್ರಿ, ಮತ್ತು ನನಗೆ ಕೋಳಿ ತಿನ್ನುವಂಗಾಗೈತಿ, ನಾಳೆ ಕೋಳಿ ಕೊಯ್ದ ಬಿಡು. ನೀವು ಸಿದ್ಧಲಿಂಗ ಅಂದ, ಮತ್ತೊಂದು ಪ್ರಾಣಿ ಯಾಕೆ ಹಿಂಸೆ ಮಾಡ್ತೀಯ? ಅವತ್ತು ನಮ್ಮ ಮದುವೆ ಆದ ದಿನಾನ ನಂದಾದದ್ದ ರಗಡ. ಸಿದ್ಧಲಿಂಗ ಸಾಲಿಗೆ ಹೋಗಿದ್ದಲ್ರಿ, ಸಿದ್ಧಲಿಂಗನ ಒಬ್ಬ ಜೇಜಿ ಬಿಟ್ಟಾನ ಶಿಸ್ತಾಗಿ. ಅಂದ್ಕೂಳೆ ಅಂದ್ರೆ ಇವು ಸಿದ್ಧಲಿಂಗ ಬಂದು ಅವ್ರ ಅಪ್ಪನ ಮುಂದೆ ಹೇಳಿದಂತ, ಅಪ್ಪ ಮತ್ತು ಸಾಲಿ ಒಳಗೆ ನನ್ನೊಬ್ಬ ಬಡದ. ಯಾರವ? ಅವ್ನು ನೋಡ್ರಿ ಗುರ್ತಾ ಹಿಡಿತಿಲ್ಲೋ ನೀ ಅಂದ. ಗುರ್ತಾ ಹಿಡಿತಾನಲ್ಲ, ಅವನದೊಂದು ಹಲ್ಲು ನನ್ನ ಹಂತಕ್ಕೆ ಐತಿ. ಸರ್ ಮಾತು ಕೇಳಿದ್ರು, ನೋಡ್ರಿಪ್ಪ, ಒಂದು ಕಂಬಳಿ ಹೆಣಿಬೇಕಾದ್ರೆ ಎಷ್ಟು ಕುರಿಗಳು ಬೇಕಾವು ಅಂದರು. ಇವು ಸಿದ್ಧಲಿಂಗ ಗಪ್ರಿ ಎದ್ದು ನಿಂತಿವ, ಸರ ಕುರಿಗಳಿಂದ ಸಾಧ್ಯ ಇಲ್ರಿ, ಅದು ಮನುಷ್ಯರ ಹೆಣಿಬೇಕಾಕತ್ರಿ ಅಂದ. ಸಿದ್ಧಲಿಂಗ ತಾನು ಹೆಂಡತಿ ಕೇಳಿದ, ಇಲ್ಲೇ ಪೆನ್ ಇಟ್ಟಿದ್ನಲ್ಲ, ಏನು ಇಟ್ಟದನ?
ಆಕಿ ಎಲ್ಲ ಕಡೆ ಹಿಂಗೆ ಹುಡುಕ್ಯಾಡಿದಾಕೆ ಅಂದ್ರೆ ಇವು ನೋಡಿದ್ಲು, ಇವು ಕಿವಿಯಾಗಿ ಇಟ್ಕೊಂಡಿದ್ದೀವ, ಅಲ್ಲೇ ನಿಮ್ಗೆ ಕಿವಿ ಮೇಲೆ ಐತಲ್ರಿ ಅಂದ್ಲಕ್ಕಿ. ಇವ ನಾ ಭಾಳ ಬೀಜಿ ಇರ್ತೇನೆ, ಯಾಕೆ ಕಿವ್ಯಾಗ ಐತೆ ಹೇಳು. ಒಂದು ಸಿದ್ಲಿಂಗ ಅವಸರದಾಗ ಸ್ಕೂಟ್ರ್ ದುಡ್ಕೊಂಡು ತೊಗೊಂಡ್ಬಿಟ್ಟಿದ್ದ, ಸ್ಕೂಟ್ರ್ ದುಗಿಸ್ಕೊಂತ. ಆಮೇಲೆ ಅಲ್ಲಿ ಶಿವಾಜಿ ನಾವು ಕೇಳಿದ, ಅಲ್ಲಿ ಸಿದ್ಲಿಂಗ ಸ್ಕೂಟ್ರ್ ದುಡ್ಕೊಂಡು ಹೊಂಟಿಯಲ್ಲ ಮರ ಯಾಕೆ ಅಂತ. ಆಫೀಸಿಗೆ ಅರ್ಜೆಂಟ್ ಹೋಗ್ಬೇಕಾಗಿತ್ತಪ್ಪ, ಅದಕ್ಕೆ ಹಿಂಗೆ ಹೊಂಟೆ ನಾನು. ವೀಕ್ಷಕರೇ, ಒಂದು ಸಣ್ಣ ವಿರಾಮ ತೊಗೊಳ್ಳಂತ ಸ್ವಲ್ಪ ಅಡಿಕೆ ಹಾಕೊಂಡ್ಬರ್ತೇನೆ ನಾನು.